ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಅಬೂಬಕರ್ ಕುಟ್ಟಿ ಹಾಗೂ ಉಪಾಧ್ಯಕ್ಷೆಯಾಗಿದ್ದ ಗಂಗಮ್ಮರವರ ರಾಜೀನಾಮೆಯಿಂದ ನೂತನವಾಗಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಎನ್.ಜಿ. ಭದ್ರೇಗೌಡ, ಉಪಾಧ್ಯಕ್ಷೆಯಾಗಿ ತುಂಗಾಬಾಯಿ ಗಂಗಾನಾಯ್ಕ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾಧಿಕಾರಿಗಳಾದ ತೋಟಗಾರಿಕಾ ಅಧಿಕಾರಿಗಳಾದ ಟಿ. ಯತಿರಾಜ್ ರವರು ಘೋಷಿಸಿರುತ್ತಾರೆ. ಮತ್ತು ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ರಮೇಶ್, ಕೃಷ್ಣನಾಯ್ಕ, ಅಬೂಬಕರ್ ಕುಟ್ಟಿ, ಸೌಮ್ಯ, ಅನ್ನಪೂರ್ಣ, ಮಂಜುನಾಥ್, ಮಂಜುಳಾ, ವಾಣಿ, ರಾಜೇಶ್, ಲತಾಮಣಿ, ಸುಬ್ಬಯ್ಯ, ಲಕ್ಷ್ಮಮ್ಮ ಹಾಗೂ ಮುಖಂಡರುಗಳಾದ ಎನ್.ಜಿ. ರಮೇಶ್, ಬಿ.ಆರ್. ರವಿ, ಉಮಾಶಂಕರ್, ಸತ್ಯಪ್ಪ, ರಾಮಯ್ಯ, ಮೊಹಮ್ಮದ್ ಅಕ್ಬರ್, ಪಿ.ಡಿ.ಒ. ನಾಗರಾಜಪ್ಪ ಮತ್ತು ಸಿಬ್ಬಂದಿಗಳು ಹಾಗೂ ಅನೇಕ ಮುಖಂಡರು ಹಾಜರಿರುತ್ತಾರೆ. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಕೃಷ್ಣ ನಾಯ್ಕರಿಗೆ ಅಧ್ಯಕ್ಷಗಿರಿಯನ್ನು ಕೊಡ್ತೀನಿ ಅಂತ ಒಪ್ಪಿಕೊಂಡು ಅವರು ಇವತ್ತು ಈ ಜಾಗ ಕೂತಿದ್ದಾರೆ. ಅವರ ಒಂದು ಸ್ಥಿತಿಯಲ್ಲಿ ಒಳ್ಳೆ ಕೆಲಸ, ಅಭಿವೃದ್ಧಿ ಕಾರ್ಯ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಅವರಿಗೂ ಅವ್ರ ಕುಟುಂಬದವರಿಗೆ ಒಳ್ಳೇದಾಗಲಿ ಅಂತ ಅವರಿಗೆ ಮೊಟ್ಟ ಮೊದಲನೇದಾಗಿ ಪಂಚಾಯಿತಿ ಮತ್ತು ಗ್ರಾಮಸ್ಥರ ಮತ್ತು ಎಲ್ಲ ಗಣ್ಯರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ನಾವು ಮಾತಿನಂತೆ ನಡೆಯುವ ಜನ. ಮಾತಿನಲ್ಲಿ ನಮಗೆ ಯಾವತ್ತೂ ನಮ್ಮದು ನಾಲಿಗೆ ಒಂದೇ, ಬೇರೆ ಏನೂ ಇರಲ್ಲ ಅನ್ನೋ ಮಾತಿನಂತೆ ಇವತ್ತು ನಾವು ಗಂಗಾ ನಾಯಕರ ಹೆಂಡತಿಯಾದ ತುಂಗಾಬಾಯಿಗೆ ನಾವು ಉಪಾಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತ ನಾವು ಕೇಳಿಕೊಂಡು ಇವತ್ತು ಎಲ್ಲರೂ ಒಂದು ನಾವು ಪಂಚಾಯಿತಿ ಮೆಂಬರು, ನಮ್ಮದೇ ನಡೆಯುತ್ತೆ ಅನ್ನೋ ಭಾವನೆ ಅವರಲ್ಲಿ ಇಲ್ಲ. ಎಲ್ಲರ ನಿಮ್ಮ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ. ಯಾಕಂದರೆ ನೀವು ಓಟ್ ಹಾಕಿ ಗೆಲ್ಸಿದ್ದೀರಾ, ಮುಂದೆ ನೀವು ಹೇಳ್ದಂತೆ ಕೇಳ್ತೀವಿ ಅನ್ನೋ ಮಾತಿನಂತೆ ಗಂಗಾ ತುಂಗ ಅವ್ರು ನಡ್ಕೊಂಡು ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ. ಅವರಿಗೆ ಗ್ರಾಮಸ್ಥರ ಮತ್ತು ಎಲ್ಲ ಪರವಾಗಿ ಅವರಿಗೂ ಸಹ ಸ್ವಾಗತ ಕೊಡ್ತೇನೆ. ಫೋಟೋ ಕಾರ್ಡ್ ಗೌರವಾನ್ವಿತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅದ್ರ ಜೊತೆಗೆ ಶಾಸಕರ ಒಂದು ಮನೋಭಾವನೆಯಿಂದ ಇಲ್ಲಿ ಚುನಾವಣೆ ಆಗದ ರೀತಿಯಲ್ಲಿ ಅವಿರೋಧ ಆಯ್ಕೆ ಆಗಿರೋದಕ್ಕೆ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಒಂದಿನ ತಿಳಿಸ್ತೀನಿ. ಯಾಕೆಂತಂದ್ರೆ ಕೆಲಸನ ಮಾಡ್ತಾ ನನ್ನ ಸ್ನೇಹಿತ ಬಂದು ಭದ್ರೇಗೌಡರು ಇಲ್ಲಿ ಇನ್ನೂ ಉತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ಮಾಡಿ, ಅದೇ ರೀತಿ ತುಂಗಾಬಾಯಿ ಅವರು ಕೂಡ ಒಳ್ಳೆ ಒಂದು ಕಾರ್ಯನ ನಿರ್ವಹಿಸಿ ಈ ಒಂದು ಪಂಚಾಯತಿಗೆ ಹೆಸರಾಗ್ತಕ್ಕಂಥ ಒಳ್ಳೆ ಕೆಲಸನ ಮಾಡ್ತಾರೆ ಅಂತ ಆಶಿಸ್ತಾ ಅವರು ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ, ಆಮೇಲೆ ರಾತ್ರಿ ಕಾರ್ಯಕರ್ತರುಗಳು ಬಹಳ ಶ್ರಮ ಪಟ್ಟಿದ್ದಾರೆ. ಅದು ಹೇಳಂಗಿಲ್ಲ, ಸಿಕ್ಕಾಪಟ್ಟೆ ಶ್ರಮ ಪಟ್ಟು ಭದ್ರೇಗೌಡರನ್ನ ಅಧ್ಯಕ್ಷರು ಮಾಡಲೇಬೇಕು ಅಂತ ಹೋರಾಟ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಿರಿಯರು ಸತ್ಯಪ್ಪ ಇಂಥವರೆಲ್ಲ ಭಾಳ ಹಿನ್ನೆಲೆ ಭಾರಿ ಕೆಲಸ ಮಾಡಿದ್ದಾರೆ, ಅವರಿಗೂ ಧನ್ಯವಾದ. ಆಮೇಲೆ ಶಾಸಕರು ಅವರು ಕೂಡ ನನಗೆ ಭಾಳ ಸಹಕಾರ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅಕ್ಬರ್ ಅವರು ಕೂಡ ಭಾಳ ಇದು ಮಾಡಿದ್ದಾರೆ, ರಮೇಶ್ ಅವರು ಮಾಡಿದ್ದಾರೆ, ಇವರೆಲ್ಲರಿಗೂ ಧನ್ಯವಾದಗಳು. ನಾನು ಕೂಡ 10 ವರ್ಷ ಅಧಿಕಾರ ಮಾಡಿ ಸೊಸೈಟಿಯಲ್ಲಿ 13 ತಿಂಗಳು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. 13 ತಿಂಗಳಲ್ಲಿ ನಾನು 53 ಲಕ್ಷ ಖರ್ಚು ಮಾಡಿ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದು ಫಸ್ಟ್ನೇ ಬಾರಿ. 2ನೇ ಬಾರಿ ಅಲ್ಲಿ ಸದಸ್ಯನಾಗಿ ಹೋಗಿ 88 ಲಕ್ಷ ಖರ್ಚು ಮಾಡಿ ಇನ್ನೊಂದು ಬಿಲ್ಡಿಂಗ್ ಕಟ್ಟಿದ್ವಿ. ಅದೇ ರೀತಿ ಇಲ್ಲೂ ಒಂದು ಬಿಲ್ಡಿಂಗನ್ನು ನಮ್ಮ ಕಾಲದಲ್ಲೇ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಆಸೆ. ನಿಮಗೆ ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ವಿಶೇಷ. ಇದು ಜಾತ್ಯತೀತವಾಗಿರ್ತಕ್ಕಂಥ ಒಂದು ಏಕೈಕ ಹೋಬಳಿ. ಇಲ್ಲಿನ ಜನ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರು. ಈ ಕರತಿಗಿರಿ ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ಇರ್ತಕ್ಕಂಥದ್ದು ಒಂದು ಭಕ್ತಿ ಭಾವನೆ ತುಂಬಿರ್ತಕ್ಕಂಥ ಈ ಪ್ರಕೃತಿ ಸಮುದಾಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಯಾರಿಗೆ ಕಚ್ಚಾಡ್ತಕ್ಕಂಥ ಒಂದು ರಕ್ತಪಾತದ ರಾಜಕಾರಣ ನಡೆಯೋದಿಲ್ಲ. ಎಲ್ಲರಿಗೂ ಆಸೆ ಇರುತ್ತೆ, ನಾನು ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು ಅಂತ. ನಾವು ಮನಸ್ಸು ಮಾಡಿ ಎಲ್ಲರಿಗೂ ಈ ಪಂಚಾಯತಿನಲ್ಲಿ 11 ಜನ ಸದಸ್ಯರು ಒಬ್ಬರು ಅಧ್ಯಕ್ಷರಾಗ್ಬೋದು, ಒಬ್ಬರು ಉಪಾಧ್ಯಕ್ಷರಾಗ್ಬೋದು. ಅವಕಾಶ ಇರೋದು ಆ ಥರ. ಯಾಕೆ ಅಂತಂದ್ರೆ ಈ ಭಾರತದ ಭಗವಂತ ಸಂವಿಧಾನ
ಪಿತಾಮಹ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದಲ್ಲಿ 5 ವರ್ಷಕ್ಕೊಂದ್ಸರಿ ಚುನಾವಣೆ ಬರುತ್ತೆ. ಈ ಗ್ರಾಮ ಪಂಚಾಯತಿನಲ್ಲಿ ಒಂದು ಮೀಸಲಾತಿ ನಿಗದಿಪಡಿಸಿದಂಥ ಸಂದರ್ಭದಲ್ಲಿ ವರ್ಷಕ್ಕೆ ತಿಂಗಳಿಗೆ ಒಂದು 3 ತಿಂಗಳು 6 ತಿಂಗಳು ಅವರವರ ಒಂದು ಒಪ್ಪಂದದ ಮೇಲೆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಬದಲಾವಣೆ ಸಾಧ್ಯತೆ ಇದೆ. ಇಲ್ಲಿ ಎಲ್ಲರಿಗೂ ಒಂದು ಸಮಾನತೆ ಅಧಿಕಾರ ಬೇಕು ಅನ್ನೋ ಒಂದು ಅನಿಸಿಕೆಯಿಂದ ಎಲ್ಲ ಸರ್ವ ಸದಸ್ಯರುಗಳ ಒಂದು ಒಮ್ಮತದಿಂದ ಇವತ್ತು ಚುನಾವಣೆಗೆ ಅವಕಾಶ ಮಾಡದಂಗೆ ಅಧ್ಯಕ್ಷರಾಗಿ ಇವತ್ತು ಭದ್ರೇಗೌಡರು ಆಯ್ಕೆ ಆಗಿರೋದು ಎಲ್ಲ ಸದಸ್ಯರುಗಳು ಮತ್ತು ಯಾರೇ ಆಕಾಂಕ್ಷಿ ಇದ್ರು ಅವರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಹಾಗೆ ತುಂಗಾಬಾಯಿ ಅವರು ಕೂಡ ಒಂದು ತಾಯಿ ಮನೋಭಾವನೆ ಉಳ್ಳಂತ ಒಬ್ಬಳು ಹೆಣ್ಣುಮಗಳು, ಒಳ್ಳೆ ಉತ್ತಮವಾದ ಒಂದು ಆಡಳಿತ ನಿರ್ವಹಣೆ ಮಾಡಿರೋದು ಒಂದು ಅವಕಾಶ ಸಿಕ್ಕಿದೆ. ಅದನ್ನ ಒಂದು ಅವಕಾಶ ಯಶಸ್ವಿಯಾಗಲಿ ಅಂತ ಹೇಳಿ ಹೇಳ್ತಾ, ಹಾಗೆ ತರೀಕೆರೆ ಕ್ಷೇತ್ರದ ಶಾಸಕರಾದ GS ಶ್ರೀನಿವಾಸರವರು ಕೂಡ ಸಮಬಾಳು ಸಮಪಾಲು, ಸಾರ್ವಜನಿಕರಿಗೆ ನೆಮ್ಮದಿ ಸಿಗಬೇಕು, ಆಡಳಿತದಲ್ಲಿ ಉತ್ತಮ ಒಂದು ಪಾರದರ್ಶಕತೆ ಇರಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನೀವೆಲ್ಲರೂ ಹೊಂದಾಣಿಕೆಯಿಂದ ಹೋಗಿ ಅಂತೇಳಿ ಹೇಳಿ ಅವರ ಸಿದ್ಧಾಂತಕ್ಕೆ ಬದ್ಧರಾಗಿ ಎಲ್ಲ ನಮ್ಮ ನಾಯಕರು, ಲಿಂಗದಳ್ಳಿ ನಾಯಕರಾದ ಒಂದು ರವೀಣ್ಣನವರು ಇರ್ಬೋದು, ಅಕ್ಬರ್ಜಿ ಅವರು ಇರ್ಬೋದು, ನಮ್ಮ ಏನು ಅಧ್ಯಕ್ಷ ಆಕಾಂಕ್ಷಿ ಇದ್ರು ಅವರಿಗೆ ಸೆಕೆಂಡ್ ಟೈಮ್ ಈಗ ಅವರಿಗೆ ಅವಕಾಶ ಸಿಗುತ್ತೆ, ಖಂಡಿತ ಅವರು ಅಧ್ಯಕ್ಷ ಆಗ್ತಾರೆ. ಕೃಷ್ಣ ನಾಯಕರು, ಸುರೇಶ್ ಅಣ್ಣವರು, ಕೃಷ್ಣೇಗೌಡರು, ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಸತ್ಯಪ್ಪರು ಇರ್ಬೋದು, ಎಲ್ಲ ಒಂದು ಇದರಲ್ಲಿ ಇವತ್ತು ಒಂದು ಸಂತೋಷವಾಗಿ ಒಂದು ಸಮಾಧಾನಕರವಾಗಿ ಉಪಾಧ್ಯಕ್ಷ ಚುನಾವಣೆ ಮುಗಿದಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಅವರ ಒಂದು ವ್ಯಾಪ್ತಿ ಸಣ್ಣ ಮಟ್ಟದಲ್ಲಿ ಇರುತ್ತೆ, ಆದರೆ ಪವರ್ ಇರುತ್ತೆ. ಅಧಿಕಾರ ಅನ್ನೋದು ಇದೆಯಲ್ಲ, ಒಂದು ಗ್ರಾಮ ಪಂಚಾಯತಿ ಸದಸ್ಯರಿರಲಿ ಅಧ್ಯಕ್ಷರಿರಲಿ ಒಂದು ಪವರ್ಫುಲ್, ಯಾಕಂದ್ರೆ ಇದು ಜನ ಆಯ್ಕೆ ಮಾಡಿ ಕಳಿಸೋ ಅಂತ ಒಂದು ಜನಪ್ರತಿನಿಧಿಗಳಾಗ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅದು ಆ ರಾಜಯೋಗ ಯಾರಿಗಿರುತ್ತೆ, ಯಾರಿಗೆ ಅದೃಷ್ಟ ಇರುತ್ತೆ ಅವರಿಗೆ ಅದು ಸಿಗೋದು. ಶಾಸಕರ ಮುಖಾಂತರ ಹೆಚ್ಚಿನ ಅನುದಾನ, ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ನಮ್ಮ ಹಿಂದುಳಿದ ಭಾಗಗಳೆಲ್ಲ ಅಭಿವೃದ್ಧಿಪಡಿಸೋದಕ್ಕೆ ನಾವು ಭದ್ರೇಗೌಡರ ಜೊತೆಲಿ ನಮ್ಮ ಸಹಕಾರ ಕೊಡ್ತೀವಿ. ಅವರು ಕೂಡ ನಮ್ಮೆಲ್ಲರ ಜೊತೆಲಿ ಅವರು ತುಂಬ ಹೃದಯದಿಂದ ಇರ್ತಾರೆ. ಅವರು ನುಡಿದಂತೆ ನಡೆಯುವವರು, ನಾವು ಕೂಡ ನುಡಿದಂತೆ ನಡೆಯೋದೆ. ಈ ಸಂದರ್ಭ